ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ತನ್ವಿಸ್ ವ್ಲಾಗ್. ತುಂಬ ದಿನದಿಂದ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡು ಆಗೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾವಿರೋದು ಈ ಏರಿಯಾದಲ್ಲಿ. ಈ ಏರಿಯಾದ ಹೆಸರು ಬಂದು ಬೆರಿಚ್ ಪ್ಲೇಸ್ ಅಂತ. ನಮ್ಮ ಮನೆ ಅದು. ಈ ಏರಿಯಾದಲ್ಲಿ ಹತ್ತತ್ರ ಒಂದು 50 ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ಬೋದು ಮನೆಗಳು. ಸೊ ನಮ್ಮ ಬಿಲ್ಡಿಂಗ್ ಬಂದು ಇದು ಗ್ರೌಂಡ್ ಫ್ಲೋರು, 2 BHK ಮನೆ. ಹಾಂ, ಸೊ ಇದು ನಮಗೆ ಕೊಟ್ಟಿರೋ ಪಾರ್ಕಿಂಗು. 2 ಪಾರ್ಕಿಂಗ್ ಕೊಟ್ಟಿದ್ದಾರೆ. ಒಂದು ನಾರ್ಮಲ್ ಪಾರ್ಕಿಂಗು, ಇನ್ನೊಂದು ಡಿಸೇಬಲ್ಡ್ ಪಾರ್ಕಿಂಗ್ ಅಂತ. ಆ್ಯಂಡ್ ನಾವು ಇಲ್ಲಿ ಒಂದು ಚಿಕ್ಕದು ಮನೆ ಥರ ಕಾಣಿಸ್ತಿದೆಯಲ್ಲ, ಇಲ್ಲೇ ನಾವು ಕಸ ಎಸೆಯೋದು. ಇಲ್ಲಿ ಹಸಿ ಕಸ, ಒಣ ಕಸ 2 ಸಪ್ರೇಟ್ ಮಾಡಿ ಎಸೆದ್ರೆ ವೀಕ್ಲಿ ಒನ್ಸ್ ಬಂದು ತೊಗೊಂಡು ಹೋಗ್ತಾರೆ. ಇಲ್ಲಿ ಈ ಏರಿಯಾಗೆ ನಾವು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದರೂ ತುಂಬ ಹತ್ತಿರ ಇದೆ. ಜಸ್ಟ್ ಒಂದು 100 ಮೀಟರ್ಸು ಇನ್ನೂ ಒಳಗೇ ಇದೆ. ಆ್ಯಂಡ್ ಸ್ಕೂಲ್ ಕೂಡ ತುಂಬ ಹತ್ತಿರನೇ ಇದೆ. ಆ್ಯಂಡ್ ಸಿಟಿ ಸೆಂಟರ್ಗೂ 1 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಹಾಗೆ ಗ್ರೋಸರಿ ಶಾಪಿಂಗಿಗೆ ಹೋಗ್ತೀವಿ, ತರಕಾರಿ, ಮನೆ ಸಾಮಾನು ಏನಾದರೂ ತರಬೇಕಂತ ಅಂದರೂ ತುಂಬ ಹತ್ತಿರನೇ ಇದೆ. ಇಲ್ಲಿ ನಮಗೆ ಶೇಡ್ ಗಾರ್ಡನ್ ಥರ ಕೊಟ್ಟಿದ್ದಾರೆ. ಈ ಎಲ್ಲ ಮನೆಗಳಿಗೂ ಒಂದೇ ಗಾರ್ಡನ್ ಥರ. ನಾವು ಬೇಕಿದ್ರೆ ಇಲ್ಲಿ ಬಂದು ಓಡಾಡಿಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡೆಲ್ಲ ಹೋಗ್ಬೋದು. ಅದೇ ಇಲ್ಲಿ ಯಾವಾಗಲೂ ಚಳಿ ಇರೋದ್ರಿಂದ ಸಮ್ಮರಲ್ಲಿ ಅಷ್ಟೇ ಇಲ್ಲಿ ಆಚೆ ಬಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಕ್ ಎಲ್ಲ ಮಾಡೋಕ್ಕಾಗುತ್ತೆ. ವಿಂಟರಲ್ಲಿ ಆಗಲ್ಲ, ತುಂಬ ಕೋಲ್ಡ್ ಇರುತ್ತೆ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಇದು ಮೇನ್ ರೋಡು. ಇದು ಥಾರ್ಪ್ ರೋಡ್ ಅಂತ ಕರೀತಾರೆ ಇದಕ್ಕೆ. ಹಾಂ, ನಮ್ಮ ಮನೆ ಇದು. ಈ ಕಡೆಯಿಂದ ನೋಡಿದ್ರೆ ಇದು ನಮ್ಮ ಮನೆ ಮೇನ್ ರೋಡ್ಗೆ ಅಟ್ಯಾಚ್ಡ್ ಆಗಿದೆ. ಆ್ಯಂಡ್ ಒಳಗಡೆ ಬಂದು ನಮ್ಮ ಮನೆಗೆ ಎಂಟ್ರಿ ಇಲ್ಲಿಂದ. ನನ್ನ ಮನೆಗೆ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡ್ತಾ, UK-ನಲ್ಲಿ ನಾವಿರೋ ರೆಂಟಲ್ ಹೌಸ್ ಹೇಗಿದೆ ಅಂತ ಇವತ್ತು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಳಗಡೆ ಇದು ಮೇನ್ ಡೋರು. ಒಳಗೆ ಬಂದಿದ ತಕ್ಷಣ ಇದು ಸ್ಟೋರೇಜ್ ರೂಮ್ ಇದೆ. ಇದು ಸ್ಮಾಲ್ ಬೆಡ್ರೂಮು, ಅದು ಮಾಸ್ಟರ್ ಬೆಡ್ರೂಮು, ಅದು ಬಾತ್ರೂಮು. ಆ್ಯಂಡ್ ಹೀಗೆ ಬಂದರೆ ಇಲ್ಲಿ ಒಳಗಡೆ ಇದು ಲಿವಿಂಗ್ ಹಾಲ್ ಆ್ಯಂಡ್ ಕಿಚನ್ 2 ಅಟ್ಯಾಚ್ಡ್ ಆಗಿದೆ. ಈಗ ನೀವು ನೋಡ್ತಿರ್ಬೋದು, ನಾವು ಲಿವಿಂಗ್ ಹಾಲ್ ವಿತ್ ಅಟ್ಯಾಚ್ಡ್ ಕಿಚನಲ್ಲಿ ಇದ್ದೀವಿ. ಸೊ ನೀವು ಹೀಗೆ ನೋಡ್ತಾ ಇದ್ರೆ ಇಲ್ಲಿ TV ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಕಬೋರ್ಡ್ ಥರ ಇದೆ. ಅಲ್ಲೇ ನಾವು ದೇವ್ರ ಫೋಟೋಸ್ ಎಲ್ಲ ಇಟ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಬುಕ್ ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹೀಗೆ ಬಂದರೆ ಒಂದು ತುಳಸಿ ಗಿಡ ಕೂಡ ಇಟ್ಕೊಂಡಿದ್ದೀವಿ. ಅದು ಆಲ್ಮೋಸ್ಟ್ ಎಲೆ ಎಲ್ಲ ಉದುರೋಗ್ಬಿಟ್ಟಿದೆ. ಮೋಸ್ಟ್ಲಿ ಜಾಸ್ತಿ ಬಿಸಿಲು ಬರ್ತಾ ಇಲ್ಲ ಅಂತ ಇರಬೇಕು. ಸೊ ಅದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಈ ದೇಶದಲ್ಲಿ. ಆ್ಯಂಡ್ ಸೋಫಾ, ಇಲ್ಲಿ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ ವಿತ್ 4 ಚೇರ್ಸ್. ನಾವೇನಿಲ್ಲಿ ಕುತ್ಕೊಂಡು ಊಟ ಮಾಡಲ್ಲ. ಮೋಸ್ಟ್ಲಿ ಇಲ್ಲೆಲ್ಲ ಬರೀ ಕಿಚನ್ ಯುಟೆನ್ಸಿಲ್ಸು, ಡಿಶಸ್ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀನಿ. ನಾವು ಮೋಸ್ಟ್ಲಿ ಕುತ್ಕೊಂಡು ಊಟ ಮಾಡೋದು ಸೋಫಾ ಮೇಲೆ. ಆ್ಯಂಡ್ ಇದು ಅವನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಫ್ರಿಡ್ಜು. ಇದು ಫ್ರಿಡ್ಜ್ ಥರ ಕಾಣಿಸಲ್ಲ, ಬಟ್ ಇದು ಫ್ರಿಡ್ಜು, ಇದು ಫ್ರೀಸರು. ಆ್ಯಂಡ್ ಇದು ಗ್ಯಾಸ್ ಸೆಂಟ್ರಲೈಸ್ಡ್ ಹೀಟಿಂಗ್ ಇರೋದ್ರಿಂದ ನಮಗೆ ಆ್ಯಕ್ಚುಲಿ ಸ್ವಲ್ಪ ದುಡ್ಡು ಉಳಿತಾಯ ಆಗುತ್ತೆ ಕಂಪೇರ್ಡ್ ಟು ಎಲೆಕ್ಟ್ರಿಸಿಟಿ ಸೆಂಟ್ರಲೈಸ್ಡ್ ಹೀಟಿಂಗು. ಸೊ ಇದು ಗ್ಯಾಸ್ ಸೆಂಟ್ರಲೈಸ್ಡ್ ಹೀಟಿಂಗ್ ಆಗಿರೋದ್ರಿಂದ ನಮಗೆ ಗ್ಯಾಸಲ್ಲಿ ನಾವು ಆರಾಮಾಗಿ ಅಡುಗೆ ತಿಂಡಿ ಎಲ್ಲ ಮಾಡ್ಕೋಬೋದು. ಇದು ಏನಾದರೂ ಎಲೆಕ್ಟ್ರಿಸಿಟಿ ಸೆಂಟ್ರಲೈಸ್ಡ್ ಹೀಟಿಂಗ್ ಆದರೆ ನಮಗೆ ಇಂಡಕ್ಷನ್ ಸ್ಟವ್ ಥರ ಇರುತ್ತೆ. ಸೊ ಅದರಲ್ಲೂ ಸ್ವಲ್ಪ ಕಷ್ಟ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಳ್ಳೋದು. ಇದೆಲ್ಲ ಕಬೋರ್ಡ್ಸು. ಇಲ್ಲೆಲ್ಲ ನಾನು ಸಾಸಿವೆ, ಜೀರಿಗೆ ಅಂತ ಡಬ್ಬಗಳು, ಮಸಾಲೆ ಡಬ್ಬಗಳೆಲ್ಲ ಇಟ್ಕೊಂಡಿದ್ದೀನಿ. ಅಷ್ಟೇ. ನೀವು ನೋಡ್ತಾ ಇದ್ರೆ ಇದು ಸಿಂಕು, ಸ್ವಲ್ಪ ಪಾತ್ರೆಗಳಿದ್ದಾವೆ. ಇದು ಪಾತ್ರೆಗಳು ಹಿಂಗೆ ಇಟ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೊಬಿಡಿ, ಸ್ವಲ್ಪ ಹರಡ್ಕೊಂಡ್ಬಿಟ್ಟಿದ್ದಾವೆ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಇದು ವಾಷಿಂಗ್ ಮಷಿನ್ ಥರ ಆಲ್ ಆಫ್ ಅ ಸಡನ್ ನೋಡಿದ್ರೆ ಗೊತ್ತಾಗಲ್ಲ. ಇದು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಒಳಗಡೆ ವಾಷಿಂಗ್ ಮಷಿನ್ ಇಟ್ಟಿದ್ದಾರೆ. ಇಲ್ಲೆಲ್ಲ ಮೋಸ್ಟ್ಲಿ ಫ್ರಿಡ್ಜ್ ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಅಡುಗೆ ಮನೆಯಲ್ಲೇ ಇಟ್ಟಿರ್ತಾರೆ. ಆ್ಯಂಡ್ ಮನೆಯವರೇ ಕೊಡ್ತಾರೆ.
ಅದು ವೈಟ್ ಗೂಡ್ಸ್ ಅಂತ ಕರೀತಾರೆ. ಸೊ ಆ ಮನೆ ವೈಟ್ ಗೂಡ್ಸ್ ಇರುವಂಥ ಮನೆಗೆ ಹೋದರೆ ನಾವೇನು ಸೆಪ್ರೇಟಾಗಿ ಫ್ರಿಡ್ಜ್ ಅಥವಾ ವಾಷಿಂಗ್ ಮಿಷಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಹೀಗೆ ಬಂದರೆ ಇದು ಸ್ಟೋರೇಜ್ ರೂಮು. ಏನೂ ಅಂತ ಇರಲ್ಲ, ಜಸ್ಟ್ ನಾವು ಒಂದಷ್ಟು ಕಾಟನ್ ಬಾಕ್ಸಸ್ನ ಡಂಪ್ ಮಾಡಿದ್ದೀವಿ ಅಷ್ಟೇ. ಆ್ಯಂಡ್ ಈಗ ಸ್ಮಾಲ್ ಬೆಡ್ರೂಮ್ ಹೋಗೋಣ. ಸೊ ನಮ್ಮದು 2 ಬೆಡ್ರೂಮು ಕಾರ್ಪೆಟ್ ಇದೆ. 2 ಬೆಡ್ರೂಮಲ್ಲಿ ಹಾಲ್ವೇ ಆ್ಯಂಡ್ ಕಿಚನ್ ಆ್ಯಂಡ್ ಲಿವಿಂಗ್ ಹಾಲಲ್ಲಿ ಕಾರ್ಪೆಟ್ ಕೊಟ್ಟಿಲ್ಲ. ಆ್ಯಂಡ್ ಬಾತ್ರೂಮಲ್ಲಿ ಬಿಟ್ಟರೆ ಸ್ಮಾಲ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಎರಡರಲ್ಲೂ ಕಾರ್ಪೆಟ್ ಕೊಟ್ಟಿದ್ದಾರೆ. ಇದು ಕಬೋರ್ಡ್ ನಾವು ತಗೊಂಡು ಆರ್ಗನೈಸ್ ಮಾಡಿ ಇಟ್ಕೊಂಡಿರೋದು. ಇದು ಬೆಡ್ರೂಮ್ ಪಾಟ್. ಆ್ಯಂಡ್ ಇಲ್ಲಿ ಕ್ಲೋತ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಂಡಿದ್ದೀವಿ, ಮೇನ್ಲಿ ಜಾಕೆಟ್ಸ್. ಆ್ಯಂಡ್ ಒಳ್ಳೆ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಬಿಸಿಲಿದ್ರೆ ಈ ಥರ ಸಖತ್ತಾಗಿರುತ್ತೆ ವ್ಯೂ, ನೀವು ನೋಡ್ತಿರ್ಬೋದು. ಹೊರಗಡೆ ನೋಡಿಕೊಂಡು ಕುತ್ಕೋಬೋದು, ಟೈಮ್ ಸ್ಪೆಂಡ್ ಆಗುತ್ತೆ. ಈಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಸೊ ಪಕ್ಕನೇ ಇದೆ ಮಾಸ್ಟರ್ ಬೆಡ್ರೂಮ್ ನೋಡೋದಿದ್ರೆ. ಆ್ಯಂಡ್ ಇದಕ್ಕೂ ಕಾರ್ಪೆಟ್ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಇದು ಡಬಲ್ ಬೆಡ್ ಇನ್ ಕಾಟು. ಇದು ನನ್ನ ಹಸ್ಬೆಂಡ್ ವರ್ಕ್ ಪ್ಲೇಸು. ಅವ್ರದ್ದೇ ಮಾನಿಟರು, ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡಿದ್ದಾರೆ ಚೇರ್ಗೆಲ್ಲ. ಇದು ಒಂದು ದೊಡ್ಡ ಮಿರರು. ಏನಕ್ಕೆ ಇಟ್ಟಿದ್ದಾರೆ ಮನೆಯಲ್ಲಿ ಅಂತ ಗೊತ್ತಿಲ್ಲ, ಸುಮ್ಮನೆ ಒಂದು ಮಿರರ್ ಜಸ್ಟ್ ಇಟ್ಟಿದ್ದಾರೆ. ಸುಮಾರು ಆ್ಯಕ್ಚುಲಿ ಇಲ್ಲಿ UK-ನಲ್ಲೆಲ್ಲ ಎಲ್ಲ ಮನೆಗಳಲ್ಲೂ ಮಿರರ್ಸ್ ಜಾಸ್ತಿ ಇಟ್ಟಿರ್ತಾರೆ, ಸುಮಾರು ಮಿರರ್ಸ್. ನಾನು ನೋಡಿರೋ ಹಾಗೆ 2 ಮನೆ, ಇದು 2ನೇ ಮನೆ ನಾನು ಇಲ್ಲಿಗೆ ಬಂದಮೇಲಿಂದ. ಸೊ 2 ಮನೆಯಲ್ಲೂ ಎಲ್ಲಿ ಅಥವಾ ಒಂದು ಏನಿಲ್ಲ ಅಂದ್ರೆ ಒಂದು 3-4 ಮಿರರ್ಸ್ ಇಟ್ಟಿರ್ತಾರೆ, ಅದು ದೊಡ್ಡದು. ಓಕೆ, ಇದು ಹೀಟರ್ಸು ಹೀಗೆ ಇರ್ತದೆ ಇಲ್ಲೆಲ್ಲ. ಫ್ಲೋರ್ ಹೀಟಿಂಗ್ ಅಂತಾನೂ ಇರುತ್ತೆ, ಅದ್ರ ಜೊತೆಗೆ ಇದು ಈ ಥರದ್ದು ಇರುತ್ತೆ. ನಾವು ಅಲ್ಲಿ ಸ್ವಿಚ್ ಇದೆಯಲ್ಲ, ಅದರಲ್ಲಿ ನಾವು ಟೆಂಪ್ರೇಚರ್ ರೈಸ್ ಮತ್ತು ಡೌನ್ ಎರಡೂ ಮಾಡ್ಕೋಬೋದು, ನಮಗೆ ಎಷ್ಟು ಬೇಕು ಅಷ್ಟು ಅಂತ. ಸೊ ಅದರಿಂದ ಎಂಟೈರ್ ರೂಮ್ ಹೀಟ್ ಆಗುತ್ತೆ. ಸೊ ಅದೇ ಥರ ಆ ರೂಮಲ್ಲಿ ಸ್ಮಾಲ್ ಬೆಡ್ರೂಮಲ್ಲೂ ಒಂದು ಹೀಟರ್ ಇದೆ, ಲಿವಿಂಗ್ ಹಾಲಲ್ಲಿ 2 ಇದೆ, ಆ್ಯಂಡ್ ಬಾತ್ರೂಮಲ್ಲಿ ಕೂಡ ಒಂದಿದೆ, ಆ್ಯಂಡ್ ಹಾಲ್ವೇನಲ್ಲಿ ಕೂಡ ಒಂದು ಹೀಟರ್. ಸೊ ಇದೊಂದು ಕಬರ್ಡ್ ಇದೆ ಅಷ್ಟೇ. ಇದು ತುಂಬ ಸ್ಪೇಷಿಯಸ್ ಆಗಿದೆ, ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಕೂಡ ವೈಡ್ ವಿಂಡೋ ಕೊಟ್ಟಿರೋದ್ರಿಂದ ಸಂಜೆ ಆಗ್ತಾ ಬಿಸಿಲು ಒಳಗಡೆ ಬರುತ್ತೆ, ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಾತ್ರೂಮ್ ನೋಡೋದಕ್ಕೆ. ಬಾತ್ರೂಮ್ ಇಲ್ಲೆಲ್ಲ ಇಂಡಿಯಾದಲ್ಲಿ ಸ್ನಾನ ಮಾಡ್ತಾರ, ಬಚ್ಚಲು ಮನೆ ಥರ ಇರಲ್ಲ, ಇಲ್ಲೆಲ್ಲ ಬರೀ ಬಾತ್ ಟಬ್ ಇಲ್ಲ, ವಾಕಿಂಗ್ ಶವರ್ ಥರನೇ ಇರುತ್ತೆ. ಸೊ ಇದು ಬಾತ್ ಟಬ್. ಇದು ತುಂಬ ಸ್ಪೇಷಿಯಸ್ ಆಗಿದೆ. ನಾರ್ಮಲಿ ನಾನು ಯಾವ ಮನೆಯಲ್ಲೂ ಬಾತ್ರೂಮ್ ಇಷ್ಟು ಸ್ಪೇಷಿಯಸ್ ಆಗಿರೋದು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಹೈಲೈಟ್ ಅಂತ ಅಂದ್ರೆ ಬಾತ್ರೂಮ್ ಅಂತಾನೆ ಹೇಳ್ಬೋದು ಈ ಮನೆಯಲ್ಲಿ, ಅಷ್ಟು ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಇದು ಸ್ಮಾಲ್ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಥರ ಇಟ್ಟಿದ್ದಾರೆ, ಅವರೇ ಇಟ್ಟಿದ್ದಾರೆ, ಇದು ಯಾವುದು ನಾನು ತಗೊಂಡಿದ್ದಲ್ಲ. ಸೊ ಚೆನ್ನಾಗಿದೆ. ಆ್ಯಂಡ್ ಇದು ಕ್ರಾಸ್ ಟ್ರೈನರು, ನಮ್ದಲ್ಲ ಫ್ರೆಂಡು. ಸೊ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಸೈಕಲ್ ಕೂಡ ಫ್ರೆಂಡು ಹೋಗುವಾಗ ಬಿಟ್ಟು ಹೋಗಿದ್ದಾರೆ, ಸೊ ಅದು ಇಟ್ಕೊಂಡಿದ್ದೀವಿ. ನೋಡಬೇಕು ಏನು ಮಾಡಬೇಕು ಅಂತ, ಒಂದಿನೂ ಯೂಸ್ ಮಾಡಿಲ್ಲ. ಇದಿಷ್ಟು ನಮ್ಮನೆ ಹೋಮ್ ಟೂರ್ ಆಗಿತ್ತು. ಮನೆ ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿದೆ, ತುಂಬ ಇಷ್ಟ ನಮಗೆ ಈ ಮನೆಯಲ್ಲಿ ಇರೋದಕ್ಕೆ. ತುಂಬ ಚೆನ್ನಾಗಿದೆ, ಒಳ್ಳೆ ವೈಬ್ಸ್ ಇದೆ, ತುಂಬ ಪಾಸಿಟಿವ್ ವೈಬ್ಸ್ ಇರೋದ್ರಿಂದ. ಸ್ವಲ್ಪ ಮೆಸ್ಸಿ ಆಗಿರ್ಬೋದು, ನೀವು ಅಲ್ಲಿ ಇಲ್ಲಿ ನೋಡಿದ್ರೆ ಬೇಜಾರು ಮಾಡ್ಕೋಬೇಡಿ. ಸೊ ಹೀಗೆ UK-ದಲ್ಲಿ ನನ್ನ ಲೈಫ್ ಬಗ್ಗೆ ಅಪ್ಡೇಟ್ಸ್ ನಾನು ಹಾಕ್ತಾನೆ ಇರ್ತೀನಿ. ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.